ಮೈ ಡಿಯರ್ ಸ್ಟೂಡೆಂಟ್ಸ್, ಅರ್ಥಶಾಸ್ತ್ರದ ವಿಧದಲ್ಲಿ ಎರಡು ವಿಧ: ಸೂಕ್ಷ್ಮ ಅರ್ಥಶಾಸ್ತ್ರ, ಸಮಗ್ರ ಅರ್ಥಶಾಸ್ತ್ರ. ಪ್ರೀವಿಯಸ್ ವಿಡಿಯೋದಲ್ಲಿ ಸೂಕ್ಷ್ಮ ಅರ್ಥಶಾಸ್ತ್ರದ ಬಗ್ಗೆ ಅಪ್ಲೋಡ್ ಮಾಡಿದ್ದೀನಿ. ನೌ ಐ ಆಮ್ ಗೋಯಿಂಗ್ ಟು ಅಪ್ಲೋಡ್ ಆನ್ ದಿ ಟಾಪಿಕ್ ಆಫ್ ಸಮಗ್ರ ಅರ್ಥಶಾಸ್ತ್ರ. ಸಮಗ್ರ ಅರ್ಥಶಾಸ್ತ್ರವನ್ನು ಇಂಗ್ಲೀಷಲ್ಲಿ ಮ್ಯಾಕ್ರೋ ಎಕನಾಮಿಕ್ಸ್ ಅಂತ ಕರೀತಾರೆ. ಕಿರುಪರಿಚಯ: ಸಮಗ್ರ ಎಂಬ ಪದ ಗ್ರೀಕ್ ಭಾಷೆಯ ಮ್ಯಾಕ್ರೋಸ್ ಎಂಬ ಪದದಿಂದ ಪಡೆಯಲಾಗಿದೆ. ಗ್ರೀಕ್ ಭಾಷೆಯಲ್ಲಿ ಮ್ಯಾಕ್ರೋಸ್ ಎಂದರೆ ದೊಡ್ಡದು ಅಥವಾ ವಿಶಾಲವಾದದ್ದು ಅಥವಾ ಸಮಗ್ರ ಎಂದರ್ಥ. ಆದುದರಿಂದ ಸಮಗ್ರ ಅರ್ಥಶಾಸ್ತ್ರ ಎಂದರೆ ಇಡೀ ಆರ್ಥಿಕ ವ್ಯವಸ್ಥೆಯ ಸಮಗ್ರ ಅಂಶಗಳನ್ನು ಅಧ್ಯಯನ ಮಾಡುವುದು ಅಥವಾ ಇಡೀ ಆರ್ಥಿಕ ವ್ಯವಸ್ಥೆಯ ಸರಾಸರಿಗಳ ಅಧ್ಯಯನವಾಗಿದೆ. ಸಮಗ್ರ ಅರ್ಥಶಾಸ್ತ್ರದ ಅರ್ಥ: ಸಿಂಪಲ್ ಮೀನಿಂಗ್. ಸಮಗ್ರ ಅರ್ಥಶಾಸ್ತ್ರವು ಒಂದು ಆರ್ಥಿಕ ವ್ಯವಸ್ಥೆಯ ಸಮಗ್ರ ಅಂಶಗಳನ್ನು ಅಥವಾ ಸರಾಸರಿಗಳನ್ನು ಕುರಿತಾದ ಅಧ್ಯಯನವಾಗಿದೆ. ಸಮಗ್ರ ಅರ್ಥಶಾಸ್ತ್ರದ ವ್ಯಾಖ್ಯಾನ, ಡೆಫಿನಿಷನ್ಸ್. ಪ್ರೊಫೆಸರ್ ಮ್ಯಾಕೋನಲ್ ಅವರ ಪ್ರಕಾರ ಸಮಗ್ರ ಅರ್ಥಶಾಸ್ತ್ರವು ಇಡೀ ಆರ್ಥಿಕತೆಯ ಅಥವಾ ಸಮಗ್ರತೆಗಳ ಬಗ್ಗೆ ಚಿಂತಿಸುತ್ತದೆ. ಅದು ಸಮಸ್ತ ಅರಣ್ಯಗಳನ್ನು ಪರೀಕ್ಷಿಸುತ್ತದೆ, ಒಂದು ಮರವನ್ನಲ್ಲ. ಅದು ಸಮಗ್ರ ಆರ್ಥಿಕತೆಯ ಒಂದು ಪಕ್ಷಿ ನೋಟವನ್ನು ನೀಡುತ್ತದೆ. ಇದು ಸಮಗ್ರ ಅರ್ಥಶಾಸ್ತ್ರದ ವ್ಯಾಖ್ಯಾನ. ಸಮಗ್ರ ಅರ್ಥಶಾಸ್ತ್ರದ ಪ್ರಾಮುಖ್ಯತೆಗಳು, ಇಂಪಾರ್ಟೆನ್ಸ್: ಆರ್ಥಿಕ ವ್ಯವಸ್ಥೆಯ ಚಿತ್ರಣ, ಆರ್ಥಿಕ ಧೋರಣೆಗಳ ನಿರ್ಮಾಣ, ಆರ್ಥಿಕ ಬೆಳವಣಿಗೆಗೆ ಅಧ್ಯಯನ, ಆರ್ಥಿಕ ವರ್ತುಲಗಳ ಅಧ್ಯಯನ, ಹಣದುಬ್ಬರದ ಅಂಶಗಳ ವಿಶ್ಲೇಷಣೆ, ರಾಷ್ಟ್ರೀಯ ಆದಾಯದ ಮಾಪನ, ಆರ್ಥಿಕ ಸಮಸ್ಯೆಗಳ ಪರಿಗಣನೆ. ಇವು ಸಮಗ್ರ ಅರ್ಥಶಾಸ್ತ್ರದ ಪ್ರಾಮುಖ್ಯತೆಗಳು. ಮೊದಲನೆಯದಾಗಿ ಆರ್ಥಿಕ ವ್ಯವಸ್ಥೆಯ ಚಿತ್ರಣ. ಇದನ್ನು ಇಂಗ್ಲೀಷ್ನಲ್ಲಿ ಏನಂತಾರೆ ಅಂದರೆ ಕಂಪ್ಲೀಟ್ ಪಿಕ್ಚರ್ ಆರ್ ಕ್ಲಿಯರ್ ಪಿಕ್ಚರ್ ಆಫ್ ದಿ ಎಕನಾಮಿ. ಒಂದು ಎಕನಾಮಿಯ ಪೂರ್ತಿ ಪಿಕ್ಚರ್ನ ಪ್ರೆಸೆಂಟ್ ಮಾಡುತ್ತೆ ಇದು. ಆರ್ಥಿಕ ವ್ಯವಸ್ಥೆಯ ಚಿತ್ರಣ. ಸಮಗ್ರ ಆರ್ಥಿಕ ವಿಶ್ಲೇಷಣೆಯು ಒಂದು ಆರ್ಥಿಕ ವ್ಯವಸ್ಥೆಯ ಸಮಗ್ರ ಚಿತ್ರಣವನ್ನು ನೀಡುತ್ತದೆ. ಒಂದು ಜಟಿಲವಾದ ಆರ್ಥಿಕ ವ್ಯವಸ್ಥೆ ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬ ವಿಚಾರ ಸಮಗ್ರ ಆರ್ಥಿಕ ವಿಶ್ಲೇಷಣೆಯಿಂದ ಸುಲಭವಾಗಿ ತಿಳಿಯುತ್ತದೆ. ವಿವಿಧ ಸಮಗ್ರ ಚಲ ಪರಿಣಾಮಗಳು, ವೇರಿಯೇಬಲ್ ಫ್ಯಾಕ್ಟರ್ಸ್ ಅಂತ ಕರಿಬೋದು, ಆರ್ಥಿಕತೆಯ ವಿಚಾರಣೆಗಳ ಕಾರ್ಯಾಚರಣೆಗಳ ಮೇಲೆ ಹೇಗೆ ಪರಿಣಾಮ ಬೀರುತ್ತವೆ ಎಂಬುದನ್ನು ಈ ವಿಶ್ಲೇಷಣೆಯ ಸಹಾಯದಿಂದ ಅರ್ಥ ಮಾಡಿಕೊಳ್ಳಬಹುದು. ಅದು ಒಂದು ಆರ್ಥಿಕತೆಯ ಮೇಲೆ ಪಕ್ಷಿ ನೋಟವನ್ನು ಬೀರುತ್ತದೆ. ಸೆಕೆಂಡ್ ಇಂಪಾರ್ಟೆನ್ಸ್: ಆರ್ಥಿಕ ಧೋರಣೆಗಳ ನಿರ್ಮಾಣ. ಇಂಗ್ಲಿಷ್ನಲ್ಲಿ ಫಾರ್ಮೇಷನ್ ಆಫ್ ಎಕನಾಮಿಕ್ ಪಾಲಿಸೀಸ್. ಯಾವುದಾದ್ರೂ ಎಕನಾಮಿಕ್ ಪಾಲಿಸೀಸನ್ನು ಫಾರ್ಮ್ ಮಾಡಬೇಕಿದ್ರೆ, ನಾವು ಫ್ರೇಮ್ ಮಾಡಬೇಕಿದ್ರೆ ಸಮಗ್ರ ಅರ್ಥಶಾಸ್ತ್ರ ಹೆಲ್ಪ್ಫುಲ್ ಇದೆ. ಆರ್ಥಿಕ ನೀತಿ ಮತ್ತು ಧೋರಣೆಗಳ ನಿರ್ಮಾಣದಲ್ಲಿ ಸಮಗ್ರ ಅರ್ಥಶಾಸ್ತ್ರ ಪ್ರಧಾನ ಪಾತ್ರ ವಹಿಸುತ್ತದೆ. ಇದು ಒಂದು ಆರ್ಥಿಕ ವ್ಯವಸ್ಥೆಯ ಸಮಗ್ರ ಚಿತ್ರಣ ನೀಡುವುದರಿಂದ ಹಣಕಾಸಿನ ನೀತಿ, ಉದ್ಯೋಗ ನೀತಿ, ವ್ಯಾಪಾರ ನೀತಿ ಮುಂತಾದ ಆರ್ಥಿಕ ನೀತಿಗಳನ್ನು ಪರಿಣಾಮಕಾರಿಯಾಗಿ ರೂಪಿಸಬಹುದಾಗಿದೆ. ಫೈನಾನ್ಷಿಯಲ್ ರಿಲೇಟೆಡ್, ಎಜುಕೇಷನಲ್ ರಿಲೇಟೆಡ್, ಎಂಪ್ಲಾಯ್ಮೆಂಟ್ ರಿಲೇಟೆಡ್ ಆ್ಯಂಡ್ ಇಂಟರ್ನ್ಯಾಷನಲ್ ಬಿಸ್ನೆಸ್ ರಿಲೇಟೆಡ್ ಪಾಲಿಸೀಸ್ಗಳನ್ನು ಫ್ರೇಮ್ ಮಾಡ್ಬೋದು. ಥರ್ಡ್ ಒನ್: ಆರ್ಥಿಕ ಬೆಳವಣಿಗೆಗಳ ಅಧ್ಯಯನ. ಇಂಗ್ಲೀಷ್ನಲ್ಲಿ ಸ್ಟಡಿ ಆಫ್ ಎಕನಾಮಿಕ್ ಗ್ರೋತ್. ಸಮಗ್ರ ಅರ್ಥಶಾಸ್ತ್ರವು ಆರ್ಥಿಕ ಅಭಿವೃದ್ಧಿ ಮತ್ತು ಬೆಳವಣಿಗೆಯ ವಿಚಾರಗಳನ್ನು ಕುರಿತು ಅಧ್ಯಯನ ಮಾಡುತ್ತದೆ. ರಾಷ್ಟ್ರೀಯ ಆದಾಯದ ವೃದ್ಧಿ, ನ್ಯಾಷನಲ್ ಇನ್ಕಮ್, ಉದ್ಯೋಗ ಸೃಷ್ಟಿ, ಎಂಪ್ಲಾಯ್ಮೆಂಟ್ ಜನರೇಷನ್ ಮುಂತಾದ ವಿಚಾರಗಳನ್ನು ಪರಿಶೀಲಿಸಿ ಸೂಕ್ತ ಅಭಿವೃದ್ಧಿಯ ಧೋರಣೆಗಳನ್ನು ನಿರ್ಮಿಸುವಲ್ಲಿ ಸಹಾಯಕಾರಿಯಾಗಿದೆ. ಆರ್ಥಿಕ ವರ್ತುಲಗಳ ಅಧ್ಯಯನ. ವರ್ತುಲ ಅಂದರೆ ಬಿಸ್ನೆಸ್ ಸೈಕಲ್ಸ್, ಅದನ್ನು ವರ್ತುಲ, ಎಕನಾಮಿಕ್ ವರ್ತುಲ ಅಂದರೆ ಎಕನಾಮಿಕ್ ಸೈಕಲ್ಸ್. ಸೊ ಸ್ಟಡಿ ಆಫ್ ಎಕನಾಮಿಕ್ ಸೈಕಲಿಗೂ ಕೂಡ ಸಮಗ್ರ ಅರ್ಥಶಾಸ್ತ್ರ ಉಪಯುಕ್ತ. ಸಮಗ್ರ ಆರ್ಥಿಕ ಚಟುವಟಿಕೆಗಳಲ್ಲಿ ಉಂಟಾಗುವ ಏರುಪೇರುಗಳನ್ನು
ಕೂಲಂಕುಷವಾಗಿ ಅಧ್ಯಯನ ಮಾಡುವುದರ ಮೂಲಕ ಸಮಗ್ರ ಅರ್ಥಶಾಸ್ತ್ರ ಆರ್ಥಿಕ ವರ್ತುಲಗಳ ಸೈಕಲ್, ಬಿಸ್ನೆಸ್ ಸೈಕಲ್ ಅಥವಾ ವ್ಯಾಪಾರ ಚಕ್ರಗಳ ಬೆಳವಣಿಗೆಗೆ ಕಾರಣ ಮತ್ತು ಪರಿಣಾಮಗಳನ್ನು ತಿಳಿಪಡಿಸುತ್ತದೆ. ಇದರಿಂದಾಗಿ ಅನೇಕ ಉಪಯುಕ್ತ ಆರ್ಥಿಕ ವರ್ತುಲಗಳ ಮಾದರಿಗಳನ್ನು ತಯಾರಿಸುವುದು ಸುಲಭವಾಗಿದೆ. ಬಿಸ್ನೆಸ್ ಸೈಕಲ್ ಅಂದರೆ ಇಂಟ್ರೊಡಕ್ಷನ್ ಸ್ಟೇಜ್ ಬರುತ್ತೆ, ಗ್ರೋತ್ ಸ್ಟೇಜ್, ಮೆಚುರಿಟಿ ಸ್ಟೇಜ್ ಆ್ಯಂಡ್ ಡಿಕ್ಲೈನ್ ಸ್ಟೇಜ್ ಬರುತ್ತೆ. ಇವನ್ನು ಅರ್ಥ ಮಾಡ್ಕೋಬೇಕು ಅಂದರೆ ಸಮಗ್ರವಾಗಿ ಅಧ್ಯಯನ ನಡೆಸಲೇಬೇಕು. ಸೊ ದಿಸ್ ಈಸ್ ಆಲ್ ಅಬೌಟ್ ಇವು ಸಮಗ್ರ ಅರ್ಥಶಾಸ್ತ್ರದ 4 ಪ್ರಾಮುಖ್ಯತೆಗಳು. ಉಳಿದ ಪ್ರಾಮುಖ್ಯತೆಗಳನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಥ್ಯಾಂಕ್ ಯು.